ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ? ವಿಯೆಟ್ನಾಂ, ಜಪಾನ್, ಕೊರಿಯಾ, ಇಂಡೋನೇಷ್ಯಾ. ಉತ್ತರ ಜಪಾನ್. ಮಾನವ ದೇಹದಲ್ಲಿ ಯಾವ ಲೋಹವು ಹೆಚ್ಚು ಹೇರಳವಾಗಿದೆ? ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ, ಮೆಗ್ನೀಸಿಯಂ, ತಾಮ್ರ. ಉತ್ತರ ಕ್ಯಾಲ್ಸಿಯಂ. ಯಾವ ದೇಶವು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಚೀನಾ, ರಷ್ಯಾ, ಅಮೆರಿಕ, ಭಾರತ. ಉತ್ತರ ಭಾರತ. ಮಳೆಬಿಲ್ಲು ಲೋಹ ಎಂದು ಯಾವ ಲೋಹವನ್ನು ಕರೆಯಲಾಗುತ್ತದೆ? ಚಿನ್ನ, ಕಬ್ಬಿಣ, ಇರಿಡಿಯಂ, ಬೆಳ್ಳಿ. ಉತ್ತರ ಇರಿಡಿಯಂ. ಆಸ್ಟ್ರೇಲಿಯಾದ ಅತಿ ದೊಡ್ಡ ನಗರ ಯಾವುದು? ಪರ್ತ್, ಮೆಲ್ಬೋರ್ನ್, ಹೋಬರ್ಟ್, ಸಿಡ್ನಿ. ಉತ್ತರ ಮೆಲ್ಬೋರ್ನ್. ಯಾವ ರೋಗವನ್ನು ಕೋಚ್ ಕಾಯಿಲೆ ಎಂದು ಕರೆಯಲಾಗುತ್ತದೆ? ಕ್ಷಯರೋಗ, ಕ್ಯಾನ್ಸರ್, ಅಸ್ತಮಾ, ಸಂಧಿವಾತ. ಉತ್ತರ ಕ್ಷಯರೋಗ. ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದು? ಮೇಕೆ, ಕುದುರೆ, ಆನೆ, ಹಸು. ಉತ್ತರ ಹಸು. ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ಜನರು ಹಂಚಿಕೊಳ್ಳಬಹುದು? 4, 6, 3, 7. ಉತ್ತರ 3. ಒಂದು ನಾಟಿಕಲ್ ಮೈಲ್ ಎಷ್ಟು ಕಿಲೋಮೀಟರ್ ಆಗಿದೆ? 1.85, 2.87, 3.64, 4.44. ಉತ್ತರ 1.85. ಕೆಳಗಿನ ಯಾವ ವಸ್ತುವು ಮಾನವ ದೇಹದಲ್ಲಿ ಇಂಧನವಾಗಿ ಕಾರ್ಯನಿರ್ವಹಿಸುತ್ತದೆ? ಪ್ರೋಟೀನ್, ಕಾರ್ಬೋಹೈಡ್ರೇಟ್, ವಿಟಮಿನ್, ನೀರು. ಉತ್ತರ ಕಾರ್ಬೋಹೈಡ್ರೇಟ್. ವಿಡಿಯೋ ಇಷ್ಟವಾದಲ್ಲಿ ಚಂದಾದಾರರಾಗಿ